पार्थाय प्रतिबोधितां भगवता नारायणेन स्वयं. ನಮಸ್ಕಾರ. ಕಾಸ್ಮಿಕ್ ಸೊಸೈಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಗವದ್ಗೀತೆ ಸಾಂಖ್ಯಯೋಗ. ಭಗವಾನ್ ಕೃಷ್ಣ ಹೇಳ್ತಾನೆ, ಯಾಮಿಮಾಂ ಪುಷ್ಪಿತಾಂ ವಾಚಾ ಪ್ರವದಂತಿ ವಿಪಶ್ಚಿತಃ ವೇದವಾದರತಾಃ ಪಾರ್ಥ ನಾನ್ಯದಸ್ತೀತಿ ವಾದಿನಃ ಕಾಮಾತ್ಮನಃ ಸ್ವರ್ಗಪರಾ ಜನ್ಮಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷಬಹುಳಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಈ ಶ್ಲೋಕ ಹೇಳುವಂಥದ್ದು, ಯಾರಾದರೆ ಧರ್ಮಾಚರಣೆಯಲ್ಲಿ ಧಾರ್ಮಿಕ ಅಂಶಗಳಿಗೆ ಬಹಳ ಜಾಸ್ತಿ ಅಂಟಿಕೊಂಡಿರುತ್ತಾರೆ ಮತ್ತು ಆ ಗ್ರಂಥಗಳಲ್ಲಿ ಹೇಳಿರುವಂತಹ ಪದಗಳನ್ನು ಅಕ್ಷರಶಃ ಕೇವಲ ಅಕ್ಷರಶಃ ಮಾತ್ರ ಅದನ್ನು ಪಾಲನೆ ಮಾಡುವ ರೀತಿ ನೋಡ್ತಾರೆ ಮತ್ತು ಪ್ರತಿಯೊಂದು ಅದರ ಅರ್ಥವನ್ನು ಬಾಹ್ಯ ರೂಪದಲ್ಲಿ ಮಾತ್ರ ನೋಡಿ ಅದರಿಂದ ನಮಗೆ ಏನು ಸಿಗತ್ತೆ, ಏನು ಪಡೀಬಹುದು ಅನ್ನುವ ದೃಷ್ಟಿನಲ್ಲಿ ಮಾತ್ರ ನೋಡ್ತಾರೆ. ಅವರಿಗೆ ಭಗವಾನ್ ಕೃಷ್ಣ ಹೇಳುವಂಥ ಇದು ಈ ಶ್ಲೋಕದಲ್ಲಿ. ವೇದಗಳು ಅಂದಾಗ ಅದರಲ್ಲಿ ಬಾಹ್ಯ ರೂಪದಲ್ಲಿ ಮಾಡುವಂಥ ಪೂಜೆ ಪುರಸ್ಕಾರಗಳ ಅಭ್ಯಾಸಗಳು ಇದೆ. ಯಾರಿಗಾದರೆ ತಮ್ಮ ಒಂದು ಭೌತಿಕ ವಸ್ತುಗಳು ಪಡೆಯುವುದಕ್ಕಾಗಬಹುದು ಅಥವಾ ಯಾವುದೇ ಒಂದು ವಿಷಯ ವಾಂಛನೆ ಇರುವಂಥದ್ದಾಗಬಹುದು ಅಥವಾ ಒಂದು ಟೆಂಪರರಿಯಾಗಿ ಒಂದಷ್ಟು ಸಂತೋಷ ಸುಖ ನೆಮ್ಮದಿ ಸಿಕ್ಕಿದ್ರೆ ಸಾಕು ಅನ್ನೋ ರೀತಿ ಭಾವನೆ ದೃಷ್ಟಿ ಆಗಬಹುದು ಅಂಥವರೆಗೂ, ಅಥವಾ ವೇದದ ಒಂದು ಅಂತರ್ಗರ್ಭಿತ ಅರ್ಥವೇನು, ಅದರಿಂದ ನಮ್ಮ ಜೀವನದ ಆಧ್ಯಾತ್ಮಿಕ ಪ್ರಗತಿ ಆಗುತ್ತಾ, ಜೊತೆಗೆ ನಾವು ಜೀವನದ ಗುರಿ ಮೋಕ್ಷ ಪ್ರಾಪ್ತಿ ಪಡೆಯುವಂಥದ್ದಕ್ಕೂ ಸಹ ಇರುವಂಥ ಒಂದು ಅದರಲ್ಲಿ ಪೂರ್ಣವಾದ ಅರ್ಥ ತಿಳಿದುಕೊಳ್ಳುವ ಒಂದು ಪ್ರಯತ್ನವೂ ಸಹ ಮಾಡುವಂಥದ್ದು ಇದೆ. ಈ ಎರಡು ರೀತಿ ವಿಭಿನ್ನವಾಗಿ ನೋಡುವಂಥದ್ದು ಸ್ಥಿತಿ ಇದೆ. ಕೆಲವು ಬಹಳ ವಿಶೇಷವಾಗಿ ಪದಗಳು ಬಳಸಿಬಿಟ್ರೆ ಅದರಿಂದ ಏನಾದ ಪದಗಳನ್ನು ಕೇಳಿ ಪದಗಳ ಒಂದು ರಿದಮ್ ಅದು ಕೇಳಿ ಅದರಲ್ಲೇ ಅನುಭೂತಿ ಪಡೆದು ಅಲ್ಲಿಗೆ ಸಾಕು ಅನ್ನುವಂಥ ಹೋಗುವಂಥದ್ದು ಒಂದು ಪದ್ಧತಿ. ಆದರೆ ಇನ್ನೊಂದು ಪದ್ಧತಿ ಏನಂತ ಹೇಳಿದ್ರೆ, ಆ ಪದಗಳ ಶ್ಲೋಕಗಳ ಅರ್ಥ, ಆ ವೇದ ಮಂತ್ರಗಳ ಅರ್ಥ ಗಂಭೀರ, ಅದರ ಅಂತರಾರ್ಥ ತಿಳ್ಕೊಂಡು ಭಾವಾತ್ಮಕವಾಗಿ ಅದರಿಂದ ಮುಂದೆ ಹೋಗುವಂಥದ್ದು ಪ್ರಯತ್ನವೂ ಸಹ ಇದೆ. ಇದರಲ್ಲಿ ನಾವು ಯಾವುದು ಒಂದು ಚೂಸ್ ಮಾಡಬೇಕು, ಯಾವುದು ನಾವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದಾಗ ಇದು ಹೇಗಾಗುತ್ತೆ ಅಂದರೆ ಅವರವರಿಗೆ ಬಿಟ್ಟಿದ್ದು ಅನ್ನೋ ರೀತಿ ಮಾತು ಬರುತ್ತೆ. ಆದರೆ ನಿಜವಾಗಿ ವೇದಗಳ ತತ್ವದ ಸಾರಾಂಶ ನಮ್ಮ ಜೀವನದ ಇಹಕ್ಕೆ ಮತ್ತು ಪರಕ್ಕೆ ಎರಡಕ್ಕೂ ಸಹ ಉಪಯೋಗ ಆಗುವಂಥ ಒಂದು ಅರ್ಥ ನಿಜವಾಗ್ಲೂ ತಗೊಂಡಾಗ ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ವೇದಗಳಲ್ಲಿ ವೇದ ಪಠನೆ ಮಾಡಿದಾಗ ನಮಗೆ ಮುಕ್ತಿ ಸಿಗತ್ತಾ, ಮೋಕ್ಷ ಸಿಗತ್ತಾ, ಇಹದಲ್ಲಿ ನನಗೆಲ್ಲ ಅವಶ್ಯಕತೆಗಳು ಬೇಕು ಮತ್ತು ಅದನ್ನೇ ಸಿಗತ್ತಾ ಅಂತ. ಅದಕ್ಕೆ ನಾ ಮುಕ್ತಿರ್ ತಪನಾದ್ ಹೋಮಾದ್ ಉಪವಾಸಾದ್ ಶತೈರಪಿ ಬ್ರಹ್ಮೈವಾಹಮಿತಿ ಜ್ಞಾತ್ವಾ ಮುಕ್ತೋ ಭವತಿ ದೇಹಭೃತ್. ಅಂದರೆ ನಾ ಮುಕ್ತಿ ಯಾವುದ್ರಲ್ಲಿ ಸಿಗಲ್ಲ. ನಾ ಮುಕ್ತಿರ್ ತಪನಾದ್, ಕೂತ್ಕೊಂಡು ತಪಸ್ಸು ಅಂದರೆ ಏನು? ಅವರವರ ಕರ್ತವ್ಯಗಳು ಅವ್ರು ಮಾಡೋಂಥದ್ದು. ಒಂದು ವಿದ್ಯಾರ್ಜನೆ ಮಾಡೋಂಥದ್ದು, ಒಬ್ಬ ಉದ್ಯೋಗದ ಕೆಲಸ ಮಾಡೋಂಥದ್ದು, ಒಬ್ಬ ಶಿಕ್ಷಕ ಶಿಕ್ಷಣ ಮಕ್ಕಳಿಗೆ ಕೊಡುವಂಥದ್ದು,
ಒಂದು ಈ ರೀತಿ ಅವರವರ ಕರ್ತವ್ಯ ಮಾಡೋದು ಅದು ತಪಸ್ಸಾಗುತ್ತೆ. ನಾ ಮುಕ್ತಿರ್ ತಪನಾದ್ ಹೋಮಾದ್, ಹೋಮ ಹವನಗಳು ಮಾಡೋದ್ರಿಂದ ನಮಗೆ ಈ ರೀತಿ ಆಗಬೇಕು, ಸಂಕಲ್ಪನೆ ಮಾಡ್ಕೊಳ್ತೇವೆ ಮುಂಚೆ ನಮಗೆ ಇದು ಬೇಕು ಅದು ಬೇಕು ಅದು ಬೇಕು, ಹಾಗಾಗಿ ಹೋಮ ಹವನ ಮಾಡ್ತೀವಿ ಅಂತ. ಅದು ಬಾಹ್ಯ ಪ್ರಪಂಚಕ್ಕೆ ಸಿಗುವಂಥದ್ದು. ನಾ ಮುಕ್ತಿರ್ ತಪನಾದ್ ಹೋಮಾದ್ ಉಪವಾಸಾತ್, ನಾನು 3 ದಿನ ಉಪವಾಸ ಮಾಡ್ತೀನಿ, 5 ದಿನ ಉಪವಾಸ ಮಾಡ್ತೀನಿ, ಅಥವಾ ಇದು ಉಪವಾಸ ನಾನು ಸತತವಾಗಿ ಅವಾಗ ಮಾಡ್ತಾ ಇರ್ತೀನಿ, ಅಂದರೆ ಉಪವಾಸದಿಂದ ಮಾತ್ರ ಸಿಗುತ್ತಾ ಅನ್ನುವಂಥದ್ದು. ಇಲ್ಲಿ ಉಪವಾಸ ಮಾಡಬಾರ್ದಂತಲೂ ಉಪವಾಸ ಮಾಡೋದು ಶಾರೀರಿಕ ಒಳ್ಳೆಯದು, ಮನಸ್ಸಿಗೆ ಒಳ್ಳೆಯದು, ಆಧ್ಯಾತ್ಮಿಕ ಚಿಂತನೆಗೂ ಸಹ ಒಳ್ಳೆಯದು. ಆದರೆ ಬರೀ ಉಪವಾಸ ಮಾತ್ರ ಮಾಡುವಂಥದ್ದು, ಅಥವಾ ಬರೀ ಒಂದು ಹೋಮ ಹವನ ಮಾತ್ರ ಮಾಡುವಂಥದ್ದು, ಅಥವಾ ಬರೀ ಒಂದಿಷ್ಟು ಅವರವ್ರ ಕೆಲಸಗಳು ಮಾಡ್ಕೊಂಡು ಹೋಗುವಂಥದ್ದು ಮಾತ್ರನೇ ಆದರೆ ಅದು ಮಾಡೋದು ಸರಿಯೇ. ಆದರೆ ಅದು ಮಾಡೋದ್ರಿಂದ ನಮ್ಮ ಜೀವನದ ಪೂರ್ಣ ಗುರಿ ತಲುಪೋದಕ್ಕೆ ಸಾಧ್ಯತೆ ಇಲ್ಲ. ಹಾಗಾದರೆ ಏನು ಮಾಡಬೇಕು? ಜೀವನದ ಗುರಿ ಒಂದು ಮೋಕ್ಷ ಪಡಿಬೇಕಾದ್ರೆ ಮನುಷ್ಯ, ನಮ್ಗೆ ಗೊತ್ತು, ಮಾನುಷಂ ಏನಂತ ಹೇಳ್ತಾರೆ, ಈ ಮನುಷ್ಯನ ಜನ್ಮ ಬಹಳ ದುರ್ಲಭ, ಮನುಷ್ಯ ಜನ್ಮ ದುರ್ಲಭ. ಹಾಗಿರ್ಬೇಕಾದಾಗ ಮನುಷ್ಯದ ಜೀವನ ಗುರಿ ಪಡಿಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅದೇ ಶ್ಲೋಕದಲ್ಲಿ ಮತ್ತೆ ಹೇಳುತ್ತೆ. ಅದು ಹೇಗೆ ಹೇಳುತ್ತೆ? ಬ್ರಹ್ಮೈವಾಹಮಿತಿ ಜ್ಞಾತ್ವಾ ಮುಕ್ತೋ ಭವತಿ ದೇಹಭೃತ್. ಬ್ರಹ್ಮೈವಾ ಅಹಂ ಇತಿ, ಆ ಪರಬ್ರಹ್ಮ ನಾನು, ನನ್ನಲ್ಲಿರೋ ನನ್ನ ಆತ್ಮವನ್ನು ಅವನಿಗೆ ಕನೆಕ್ಟ್ ಮಾಡಬೇಕು. ನನ್ನ ಐ ಫೀಲಿಂಗ್, ನಾನು ಅಂದರೆ ಯಾರು ಅಂತ ತಿಳ್ಕೊಂಡು ಅದರಿಂದ ನಾನು ಅನ್ನೋದನ್ನು ನನ್ನ ಆತ್ಮಕ್ಕೆ ಕನೆಕ್ಟ್ ಮಾಡಿ, ಅಲ್ಲಿಂದ ಆತ್ಮದಿಂದ ಪರಮಾತ್ಮಕ್ಕೆ ಒಂದು ಮಾಡಿದಾಗ ಅವಾಗೇನಾಗುತ್ತೆ? ಜೀವಾತ್ಮ ಪರಮಾತ್ಮ ಒಂದಾಗತ್ತೆ. ಆ ಜೀವಾತ್ಮ ಸೊ ಅದನ್ನೇ ಯೋಗದಲ್ಲಿ ಹೇಳುವಂಥದ್ದು ಏನಂತ ಹೇಳಿದ್ರೆ, ಸರ್ವಚಿಂತ್ಯ ಪರಿತ್ಯಾಗೋ ನಿಶ್ಚಿಂತೋ ಯೋಗ ಇಚ್ಛತೆ ಅಂತ ಹೇಳ್ತಾರೆ. ಮತ್ತು ಏನಂತ ಹೇಳ್ತಾರೆ? ಯೋಗ ಚಿತ್ತವೃತ್ತಿ ನಿರೋಧ ಅಂತಲೂ ಹೇಳ್ತಾರೆ. ಮತ್ತು ಮೂರನೇದು ಇನ್ನೊಂದು ಡೆಫಿನೇಷನ್ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಸಂಯೋಗೋ ಯೋಗ ಇತ್ಯುಕ್ತೋ ಜೀವಾತ್ಮ ಪರಮಾತ್ಮನಃ. ಸಂಯೋಗ ಯಾರದು? ಸಂಯೋಗ ನಮ್ಮ ಜೀವಾತ್ಮ ಮತ್ತು ಪರಮಾತ್ಮನಲ್ಲಿ ಒಂದಾಗುವಂಥದ್ದು, ಏಕೀಕರಣ ಆಗುವಂಥದ್ದು. ಇಲ್ಲಿ ಮ್ಯಾಥಮೆಟಿಕ್ಸ್ ನೋಡಿದಾಗ 1 + 1 = 1 ಆಗುತ್ತೆ. ಈಗ ಒಂದಷ್ಟು ಸಕ್ಕರೆ, ಒಂದಷ್ಟು ಮರಳು ಮಿಕ್ಸ್ ಮಾಡಿದ್ರೆ 1 + 1 ಅದು 2 ಆಗುತ್ತೆ. ಆದರೆ ಈ ಜೀವಾತ್ಮ ಪರಮಾತ್ಮನಲ್ಲಿ ಒಂದಾಗಬೇಕಾದಾಗ ಒಂದು ಡ್ರಾಪ್ ನೀರು ಅಥವಾ ಒಂದಷ್ಟು ಉಪ್ಪಿಂದು ಒಂದು ಗುಳ್ಳೆ, ಉಪ್ಪಿನ ಒಂದು ಕ್ಯಾಂಡಿ ಅಂತೀವಿ, ಒಂದು ಸಕ್ಕರೆ ಕ್ಯಾಂಡಿ, ಅದು ಸಮುದ್ರದಲ್ಲಿ ಬಿದ್ದಾಗ ಸಮುದ್ರ ಎಷ್ಟು ಆಳ ಇದೆ ಅಂತ ನೋಡೋಕ್ಕೆ ಹೋಗುತ್ತದು. ಹೋದಾಗ ಏನಾಗುತ್ತೆ? ಅದು ಸಮುದ್ರದಲ್ಲಿ ನೀರಲ್ಲಿ ಕರಗಿ ಹೋಗುತ್ತೆ ಮತ್ತು ಅದು ತನ್ನ ಒಂದು ಸ್ವಂತ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ. ಅದು ನೀರಲ್ಲಿ ಒಂದಾಗುತ್ತೆ. ಹಾಗಾಗಿ ಜೀವಾತ್ಮ ಪರಮಾತ್ಮನಲ್ಲಿ ಒಂದಾಗುವಂಥದ್ದು ಜೀವನದ ಗುರಿ. ಅದನ್ನು ಪಡೆಯೋದಕ್ಕೆ ಬ್ರಹ್ಮೈವಾಹಮಿತಿ ಜ್ಞಾತ್ವಾ ಮುಕ್ತೋ ಭವತಿ ದೇಹಭೃತ್ ಅಂತ. ಸೊ ಈ ಶ್ಲೋಕದಲ್ಲಿ ಹೇಳುವ ಒಂದು ಅಂತರಾರ್ಥ ಏನಪ್ಪ ಅಂತ ಹೇಳಿದ್ರೆ, ನಾವು ಬಾಹ್ಯ ವಿಷಯಗಳ ಬಗ್ಗೆ ಮಾತ್ರನೇ ಜಾಸ್ತಿ ಗಮನ ಹರಿಸಿಕೊಳ್ಳದೆ, ಅದು ಬೇಕಾಗತ್ತೆ, ನಾವು ಅಂತರ್ಮುಖರಾಗಿ ಜೀವನದ ಗುರಿನ ತಲುಪುವಂಥದ್ದು ಬಹಳ ವಿಶೇಷ. ಇದಕ್ಕೆ ಒಂದೇ ಒಂದು ಮಾತಿದೆ, ಏನಂತ? ಸಬ್ಜೆಕ್ಟಿವ್ ಅಪ್ರೋಚ್ ಥ್ರೂ ಆಬ್ಜೆಕ್ಟಿವ್ ಅಡ್ಜಸ್ಟ್ಮೆಂಟ್. ಸಬ್ಜೆಕ್ಟಿವ್ ಅಪ್ರೋಚ್ ಥ್ರೂ ಆಬ್ಜೆಕ್ಟಿವ್ ಅಡ್ಜಸ್ಟ್ಮೆಂಟ್ ಅಂದರೆ ವಸ್ತುನಿಷ್ಠೆಯ ಜೊತೆ ವ್ಯಕ್ತಿನಿಷ್ಠೆಯೂ ಸಹ ಬಹಳ ಅವಶ್ಯಕತೆ. ಅಂದಾಗ ನನ್ನ ವಸ್ತುನಿಷ್ಠೆಯಿಂದ ಪ್ರತಿಯೊಂದು ವಸ್ತು ನನಗೆ ಅವಶ್ಯಕತೆ ಇದೆ, ಇದನ್ನು ನಾನು ನಿಭಾಯಿಸ್ತಾ ಜೊತೆಗೆ ನನ್ನ ಗುರಿನ ತಲುಪೋದಕ್ಕೆ ನಾನು ಮಾಡುವ ಪ್ರಯತ್ನವೇ ಜೀವನದ ಗುರಿ. ಅದನ್ನೇ ನಾವು ಮೋಕ್ಷ ಅಂತ ಹೇಳ್ತೀವಿ. ಇದು ಈ ರೀತಿ ಮಾಡು ಅರ್ಜುನ. ನೀನು ಈ ನೋಡುವ ಭೌತಿಕ ಪ್ರಪಂಚದಕ್ಕೆ ಮಾತ್ರ ಅಂಟಿಕೊಳ್ಳದೆ ನೀನು ಬೆಳೆಯಬೇಕು, ಆಧ್ಯಾತ್ಮಿಕ ಚಿಂತನೆಯಿಂದ ನಿನ್ನ ಜೀವನದ ಗುರಿ ತಲುಪಬೇಕು ಅಂತ ಹೇಳುವಂಥದ್ದು ಈ ಶ್ಲೋಕದ ಸಾರಾಂಶ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.